ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಪಾದಗಳಿಗೆ ನಮಸ್ಕರಿಸ್ತಾ, ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ಪ್ರದೀಪ್ ಈಶ್ವರ್ ಅವರು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರದ ಸಚಿವರಾದಂಥ ನಮ್ಮ ಕುಮಾರಣ್ಣವ್ರ ಬಗ್ಗೆ ನಿನ್ನೆ ವಿಧಾನಸೌಧ ಮುಂದೆ ಮಾನ್ಯ ಪ್ರದೀಪ್ ಈಶ್ವರ್ ಅವರು ಬಿಡದಿ ಟೌನ್ಶಿಪ್ ಸಂಬಂಧಪಟ್ಟಂಗೆ ಇವತ್ತು ಕುಮಾರಣ್ಣವ್ರಿಗೆ ಪದ್ಮಭೂಷಣ ಏನು ಹಿಂದೆ ದ್ವಾಪರಯುಗದಲ್ಲಿ ನಡೆದಂಥ ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರು ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಅಶೋಕಣ್ಣವ್ರ ಬಗ್ಗೆ ಮತ್ತು ನಮ್ಮ ಛಲವಾದಿ ನಾರಾಯಣಸ್ವಾಮಣ್ಣವ್ರ ಬಗ್ಗೆ ಮತ್ತು MLC ರವಿ ಕುಮಾರಣ್ಣವ್ರ ಬಗ್ಗೆ ಮಾತಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಮಾಧ್ಯಮಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷದ ಶಾಸಕನಾಗಿ ಆಯ್ಕೆಯಾಗಿ ಸುಮಾರು 39 ತಿಂಗಳು ನಾನು ಯಾವತ್ತೂ ವಿಧಾನಸೌಧ ಮುಂದೆ ಮಾಧ್ಯಮಗಳಲ್ಲಿ ಮಾತಾಡೋಕ್ಕೆ ಬಂದಿರಲಿಲ್ಲ. ಏನು ಮೊನ್ನೆ ಜೂನ್ 26ರಂದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪ್ರೆಸ್ ಮೀಟ್ ಮಾಡಿ ಪ್ರದೀಪ್ ಈಶ್ವರ್ ವಿರುದ್ಧವಾಗಿ ನಮ್ಮ ಕುಮಾರಣ್ಣವ್ರ ಬಗ್ಗೆ ರಾಮರಾಜ್ ಬನೀನು ಮತ್ತು ಪಂಚಗಳು ಮಾರಿ ಜಮೀನು ಕೊಂಡಿದ್ದೀರಾ, ಇಲ್ಲ ಬದನೆಕಾಯಿ ಬೆಳೆದುಕೊಂಡಿದ್ದೀರಾ ಅಂತ ಮಾತಾಡಿದಾಗ ಅವ್ರ ವಿರುದ್ಧವಾಗಿ ನಾನು ಪ್ರೆಸ್ ಮೀಟಲ್ಲಿ ಭಾಗವಹಿಸಿದ್ದೆ. ಮತ್ತು ಎರಡನೇ ಬಾರಿ ಇವತ್ತು ನಾನು ವಿಧಾನಸೌಧ ಮುಂದೆ ನಮ್ಮ ಕೆಂಗಲ್ ಹನುಮಂತಯ್ಯನವ್ರು ಕಟ್ಟಿರ್ತಕ್ಕಂಥ ವಿಧಾನಸೌಧ ಮುಂದೆ ನಾನು ಮೊದಲನೇದಾಗಿ ಇವತ್ತು ಮಾಧ್ಯಮಗಳ ಮುಂದೆ ಪ್ರದೀಪ್ ಈಶ್ವರ್ ವಿರುದ್ಧವಾಗಿ ನಾನು ಮಾತಾಡಿ ಬಂದು ನಿಂತ್ಕೊಂಡಿದ್ದೀನಿ. ಇವತ್ತು ಪ್ರದೀಪ್ ಈಶ್ವರ್ ಅವರು ಬಿಡದಿ ಟೌನ್ಶಿಪ್ ಸಂಬಂಧಪಟ್ಟಂಗೆ ಇವತ್ತು ದಿನಾಂಕ ನಿಗದಿ ಮಾಡಬೇಕು ಕುಮಾರಣ್ಣವರು, ನಿಖಿಲ್ ಅಣ್ಣವರು ಅಂತ ಹೇಳಿದ್ದಾರೆ. ಈ ಬಿಡದಿ ಟೌನ್ಶಿಪ್ ಸಂಬಂಧಪಟ್ಟಂಗೆ ಇದು ನಾಟಕ ಪ್ರಾರಂಭ ಆಗಿ 2006 ದಿನಾಂಕ 23/6/2006ರಂದು ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸ್ಯಾಟಲೈಟ್ ಟೌನ್ಶಿಪ್ ಸಂಬಂಧಪಟ್ಟಂತೆ ಏನಿವತ್ತು ಬಿಡದಿ ರಾಮನಗರದಲ್ಲಿ 9,684 ಎಕರೆ, ಹೊಸಕೋಟೆ ತಾಲೂಕು ನಂದಗುಡಿ ಗ್ರಾಮದಲ್ಲಿ 18,507 ಎಕರೆ ಮತ್ತು ಸೋಲೂರು ಮಾಗಡಿ ತಾಲೂಕು ಸೋಲೂರಲ್ಲಿ 12,525 ಎಕರೆ, ರಾಮನಗರ ಕಸಬಾದಲ್ಲಿ 4,013 ಎಕರೆ, ಸಾತ್ನೂರು ಕನಕಪುರದಲ್ಲಿ 16,232 ಎಕರೆ, ಒಟ್ಟು 60,961 ಎಕರೆ ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಮೊದಲನೇ ಬಾರಿ ಆದಾಗ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ 50 ಕಿಲೋಮೀಟರು ಒಳಗಡೆ ಇರತಕ್ಕಂಥ ಟೌನ್ಶಿಪ್ ಮಾಡಬೇಕಂತ ಅವರು ಒಂದು ಸಂಕಲ್ಪ ಮಾಡಿ ಹೊರಟಂಥ ಸಂದರ್ಭದಲ್ಲಿ ಆಗ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಅವತ್ತು ಅವರೊಂದು ಸಮಿತಿಯನ್ನು ರಚನೆ ಮಾಡಿ ಸತ್ಯಶೋಧನಾ ಸಮಿತಿ ಅಂತ ರಚನೆ ಮಾಡಿ ಆವತ್ತು ಕಾಂಗ್ರೆಸ್ ಪಕ್ಷವರು ಇದೇ ಸದನದಲ್ಲಿ ಭಾಳಷ್ಟು ಹೋರಾಟಗಳನ್ನು ವಿರೋಧ ಮಾಡಿ ಆವಾಗಿನ ಕಾಲದಲ್ಲಿ ಈ ಒಂದು ಟೌನ್ಶಿಪ್ಪನ್ನು ಕುಮಾರಣ್ಣವರು ಕೈಬಿಟ್ಟಿದ್ದಂಥದ್ದು ಇಡೀ ಸದನದಲ್ಲಿ ಇವತ್ತು ಅದು ರೆಕಾರ್ಡ್ ಆಗಿದೆ. ಇದು ಮುಂದುವರೆದ ಭಾಗ. ಇವತ್ತು ಟೌನ್ಶಿಪ್ ಅನ್ನೋಂಥದ್ದು ಬಿಡದಿಯಲ್ಲಿ 20 ವರ್ಷ ನಂತರ ಇವತ್ತು ಅದು ಪ್ರಾರಂಭ ಆಗಿದೆ. ಬಿಡದಿ ಟೌನ್ಶಿಪ್ ಪ್ರಾರಂಭ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಆ ಭಾಗದಲ್ಲಿರ್ತಕ್ಕಂಥ ರೈತರು ನಿರಂತರವಾಗಿ ಕುಮಾರಣ್ಣವ್ರನ್ನ, ದೇವೇಗೌಡರು ಸಾಹೇಬ್ನ, ನಿಖಿಲ್ ಅವ್ರನ್ನ ಮಾತಾಡಿ ನೀವು ನಮ್ಮ ಪರವಾಗಿ ಹೋರಾಟ ಮಾಡಬೇಕಂತ ಏನಲ್ಲಿ ಮನವಿ ಬಂದ ಮೇಲೆ ಈಗ JDS ಪಕ್ಷದ ವತಿಯಿಂದ ಮತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಈ ಹೋರಾಟಕ್ಕೆ ನಾವು NDA ಅವರು ಇವತ್ತು ಒಟ್ಟಾಗಿ ಇವತ್ತು ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಇವತ್ತು ಮಾನ್ಯ ಪ್ರದೀಪ್ ಈಶ್ವರ್ ಅವರು ಬಿಡದಿ ಟೌನ್ಶಿಪ್ ಸಂಬಂಧಪಟ್ಟಂಗೆ ನಾಟಕ ಅಂತ ಮಾತಾಡಿದ್ದಾರೆ. ಇದು
ಬಿಡದಿ ಟೌನ್ಶಿಪ್ ಬಗ್ಗೆ ನಾಟಕದ ವಿಚಾರ ಅವ್ರು ಮಾತಾಡ್ತಾ ಇಲ್ಲ. ಅವರು ಮಾತಾಡ್ತಾ ಇರ್ತಕ್ಕಂಥದ್ದು ಏನು ಜೂನ್ 27ನೇ ತಾರೀಕು ಚಿಕ್ಕಬಳ್ಳಾಪುರ ನಗರದಲ್ಲಿ ನಾಡಪ್ರಭು ಕೆಂಪೇಗೌಡರು ಜಯಂತಿ ಆಗಿದ್ದ ದಿವಸ ಆವತ್ತು ಕುಮಾರಣ್ಣವ್ರ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಸಭೆ ಮುಗಿಸಿ ಈಚೆ ಬಂದ ಮೇಲೆ ಕಾರ್ ಮೇಲೆ ನಿಂತ್ಕೊಂಡು ಒಂದು ದೊಡ್ಡ ನಾಟಕ ಮಾಡಿದರು. ಅವ್ರು ಮಾಡಿದ ನಾಟಕ ಏನಂದರೆ, ನಾವು OBC, ನಾವು ಹಿಂದುಳಿದಿರೋರು, ಇವತ್ತು ಒಕ್ಕಲಿಗರ ಸಮುದಾಯ ನಮ್ಮನ್ನು ಸಹಿಸ್ತಾ ಇಲ್ಲ ಅಂಥೇಳಿ ನಿರಂತರವಾಗಿ ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಮಾತಾಡ್ಕೊಂಡು ಬರ್ತಾಯಿದ್ದಾರೆ. ಅವ್ರು ಮಾತಾಡಿದ ಕಾರಣ ಏನಂದರೆ, ಈಗ ಬಲಜಿಗ ಸಮುದಾಯದಲ್ಲಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಬ್ಬರೇ ಶಾಸಕರು ನನ್ನ ಮಂತ್ರಿ ಮಾಡಲಿ ಅಂತೇಳಿ ಅವ್ರು ಮಾತಾಡಿದರು. ಆದರೆ ಕಾಂಗ್ರೆಸ್ ಪಕ್ಷದವರು ಅದನ್ನ ಕಡೆಗಣಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, KPCC ಅಧ್ಯಕ್ಷರಾದಂಥ ನಮ್ಮ ಹರಿಪ್ರಸಾದ್ ಅವರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದು ಅವ್ರ ಸ್ನೇಹಿತರು JH ನಾಗರಾಜ್ ಅವರು ಸಂಬಂಧಿ ಅವ್ರ ಮನೆಗೆ ಬಂದಾದಮೇಲೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಪ್ರದೀಪ್ ಈಶ್ವರ್ ಅವ್ರಿಗೆ 2028ಕ್ಕೆ B ಫಾರಮ್ ಸಿಕ್ಕಲ್ಲ ಅನ್ನೋದು ಕನ್ಫರ್ಮ್ ಆಗಿ B ಫಾರಮ್ ತಗೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಕುಮಾರಣ್ಣವ್ರ ಬಗ್ಗೆ, ಭಾರತೀಯ ಜನತಾ ಪಕ್ಷದ ನಾಯಕರ ಬಗ್ಗೆ ನಿರಂತರವಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ಮಾನ್ಯ ಪ್ರದೀಪ್ ಈಶ್ವರ್ ಅವರೇ, ನೀವು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರು ಯಾವ ರೀತಿ ಆದೆ ಅನ್ನೋದನ್ನ ಸ್ವಲ್ಪ ನೀವು ಹಿಂದಿಂದ ನೀವು ಯೋಚನೆ ಮಾಡಬೇಕು. ಇವತ್ತು ನೀವು ಅಲ್ಲಿ ಗೆಲ್ಲಬೇಕಾದ್ರೆ ನಿಮಗೆ ಕಾಂಗ್ರೆಸ್ ಪಕ್ಷದವರೇ ಓಟ್ ಹಾಕಿಲ್ಲ. ಏನು ಅಲ್ಲಿ ಹಿಂದೆ ಇದ್ದಂಥ ರಾಜಕಾರಣಿ ವಿರುದ್ಧವಾಗಿ JDS ಪಕ್ಷರು ಸಹ ಸುಮಾರು 20-25 ಸಾವಿರ ಓಟು JDS ಪಕ್ಷದ ನಾಯಕರುಗಳು ನಿಮ್ಗೆ ಓಟ್ ಹಾಕಿದ್ದಾರೆ. ನೀನು ಒಬ್ಬ ಜನಪ್ರತಿನಿಧಿಯಾಗಿ ಇವತ್ತು ಜನಪ್ರತಿನಿಧಿಗಳು ಸಂವಿಧಾನದ ಅಡಿಯಲ್ಲಿ ನಾವು ಆಡಳಿತವನ್ನು ಮಾಡಬೇಕು, ಸಂವಿಧಾನ ಅಡಿಯಲ್ಲಿ ನಾವು ಮಾತಾಡಬೇಕು. 78,000 ಜನ ನಿಮ್ಮ ಮತ ಹಾಕಿ ಇವತ್ತು ವಿಧಾನಸೌಧಕ್ಕೆ ಕಳಿಸಿದಾರಲ್ಲ, ನೀವು ಮಾತಾಡಬೇಕಾದ್ರೆ ನಿಮ್ಮ ಮತ ಹಾಕ್ಸಿರೋರಾಗ್ಬೋದು, ನಿಮ್ಮ ಮತ ಹಾಕಿರೋರಾಗ್ಬೋದು, ಅವರು ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ತಾವು ಮಾತಾಡೋಂಥದ್ದು ಕಲಿಬೇಕು. ಇವತ್ತು ನಾನು ಹಿಂದೆ ಪ್ರೆಸ್ ಮೀಟಲ್ಲೇ ಹೇಳಿದ್ದೀನಿ, ನೀನೇನಾದರೂ 2028ಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ MLA ಆದರೆ ನಾನು ನೀನಿರೋ ತನಕ ನಿನ್ನ ಮನೆ ಬಾಗಿಲು ಕಾಯ್ತೀನಿ ಅಂತ ನಾನು ಅವ್ರು ಸವಾಲು ಹಾಕಿದ್ದೀನಿ. ಇಲ್ಲ ನೀನು ಸೋತ್ರೆ ನಮ್ಮ ಕುಮಾರಣ್ಣವ್ರ ಮನೆ ಬಾಗಿಲಲ್ಲಿ ನೀನು ಕಾವಲುಗಾರನಾಗಿ ಬಾಗಿಲು ಕಾಯಬೇಕು ಅಂತ ನಿಮ್ಗೆ ಸವಾಲು ಹಾಕಿದ್ದೀನಿ. ನಿಮಗೇನಾದರೂ ತಾಕತ್ತಿದ್ದರೆ ವಿಧಾನಸೌಧ ಮುಂದೆ ಇವತ್ತು ನಮ್ಮ ಕೆಂಗಲ್ ಹನುಮಂತಣ್ಣವ್ರು ಕಟ್ಟಿರ್ತಕ್ಕಂಥ ವಿಧಾನಸೌಧ ಮುಂದೆ ನೀವು ಈ ಸವಾಲನ್ನು ಸ್ವೀಕಾರ ಮಾಡ್ಬೇಕಂತೇಳಿ ಈ ಮಾಧ್ಯಮಗಳ ಮುಖೇನ ತಮಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಇದುವರೆಗೂ ಯಾವ ರಾಜಕಾರಣಿ ಬಗ್ಗೆ ನಾನು ಮಾತಾಡೋಂಥ ವ್ಯಕ್ತಿ ಅಲ್ಲ. ದೇವೇಗೌಡರ ಕುಟುಂಬದ ಬಗ್ಗೆ ಯಾರಾದರೂ ಮಾತಾಡಿದರೆ ನಾವು ಅದನ್ನು ಸಹಿಸೋದಿಲ್ಲ. ಮೊನ್ನೆ ಪ್ರದೀಪ್ ಈಶ್ವರ್ ಅವರೇ, ನನಗೆಲ್ಲೋ ಒಂದು ಕಡೆ ಮಾಹಿತಿ ಬಂದಿರೋದು, ಏನು ಮೊನ್ನೆ ನಡೆದಂಥ 23 ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ 136 ಸೀಟು ಕಾಂಗ್ರೆಸ್ ಪಕ್ಷದ ಶಾಸಕರು ಗೆದ್ದಿದ್ದಾರೆ. ನಾಳೆ ಇದೇ ರೀತಿ ನೀವು ಮಾತಾಡ್ಕೊಂಡು ಮುಂದುವರ್ಸ್ಕೊಂಡು ಹೋದರೆ ಮುಂದೆ 2028ಕ್ಕೆ 136 ಸೀಟು ಕಾಂಗ್ರೆಸ್ ಪಕ್ಷದ್ದು 66 ಸೀಟ್ ಬರ್ತದಂತ ಈ ಮಾಧ್ಯಮಗಳ ಮುಖೇನ KPCC ಅಧ್ಯಕ್ಷರಿಗೂ ಕಾಂಗ್ರೆಸ್ ಪಾರ್ಟಿ ವರಿಷ್ಠರಿಗೆ ಗಮನ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನೀವು ಈ ಸದನದಲ್ಲಿ ಮಾಜಿ ಮುಖ್ಯಮಂತ್ರಿ ಮಕ್ಕಳು ದಿನೇಶ್ ಗುಂಡೂರಾವ್ ಸಾಹೇಬ್ರು ಇರ್ಬೋದು, ಮತ್ತು ನಮ್ಮ ಅಜಯ್ ಸಿಂಗ್ ಅವರು, ಧರ್ಮಸಿಂಗ್ ಮಗ ಅಜಯ್ ಸಿಂಗ್ ಅವರು ಇರ್ಬೋದು, ಮತ್ತು ಅಲ್ಲಲ್ಲ ಮಧು ಬಂಗಾರಪ್ಪನವರು, ಇವರೆಲ್ಲ ಮಾಜಿ ಮುಖ್ಯಮಂತ್ರಿಗಳು ಮಕ್ಕಳು ಯಾವ ರೀತಿ ಮಾಧ್ಯಮಗಳಿಂದ ಮಾತಾಡ್ತಾರೆ ಅವ್ರನ್ನ ಸ್ವಲ್ಪ ನೀವು ಗಮನಿಸಿ, ಅವ್ರ ಕಾಲು ಕೆಳಗೆ 12ಕ್ಕಿಂತ ದೂರಿ ಮಾಧ್ಯಮಗಳಿಂದ ಮಾತಾಡೋಂಥ ಕೆಲಸ ತಾವು ಪ್ರದೀಪ್ ಈಶ್ವರ್ ಅವ್ರು ಮಾಡ್ಬೇಕಂತೇಳಿ ಮತ್ತೊಮ್ಮೆ ಹೇಳ್ತೇವೆ. ವಿಶೇಷವಾಗಿ ನಾನು ಮಾಧ್ಯಮಗಳವ್ರಿಗೆ ಮನವಿ ಮಾಡ್ತಕ್ಕಂಥದ್ದು, ಏನಿವತ್ತು ಈ ಜನಪ್ರತಿನಿಧಿಗಳು ತಾವು ಮಾಧ್ಯಮದವ್ರು ಇದ್ದೀರ ಅಂಥೇಳಿ ಇಷ್ಟಕ್ಕೆ ಬಂದಂಗೆ ಮಾಧ್ಯಮಗಳಲ್ಲಿ ಮಾತಾಡ್ತಾ ಇದ್ದಾರೆ. ಅವರ ಒಂದು ಮಾತನ್ನು ತಾವು ಪರಿಗಣಿಸಿ ನೀವು ಜಾಹೀರಾತು ಮಾಡಿದರೆ ಭಾಳಷ್ಟು ಒಳ್ಳೆಯದಂತ ನನ್ನ ಒಂದು ಅಭಿಪ್ರಾಯ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಇವತ್ತು ಪ್ರದೀಪ್ ಈಶ್ವರ್ ಅವ್ರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಇವತ್ತು ಅವರೊಂದು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಅವರು ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ. ಇವತ್ತು ಅಲ್ಲಿ ಆ ಮಕ್ಕಳು, ಇವ್ರ ಕೆಳಗಡೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಸಹ ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೇಳ್ಬೇಕಾಗ್ತದೆ. ಮತ್ತು ಇನ್ನೊಂದು ಮಾತು ಹೇಳಿದ್ದಾರೆ ಅವರು, ನಾನು 75 ಲಕ್ಷ ರೂಪಾಯಿ ವಾಚ್ ಕಟ್ಟಿದ್ದೀನಿ ಅಂತ. ಕುಮಾರಣ್ಣವರು ಸಾಧಾರಣ ವಾಚ್ ಕಟ್ಟಿದವರೇ, ನಾನು 75 ಲಕ್ಷ ರೂಪಾಯಿ ವಾಚ್ ಕಟ್ಟಿದ್ದೀನಿ ಅಂತ. ಎಲ್ಲಿಂದ ಬಂತು ನಿಮ್ಗೆ 75 ಲಕ್ಷ ರೂಪಾಯಿ ವಾಚ್ ಕಟ್ಟಕ್ಕೆ?
ನೀನು ಎಮ್ ಎಲ್ ಎ ಮುಂಚೆ ನಿನ್ನ ಆಸ್ತಿ ಏನು, ನಿನ್ನ ಪ್ರಾಪರ್ಟಿ ಏನು, ನೀನು ಎಮ್ ಎಲ್ ಎ ಆದಮೇಲೆ ಏನೇನು ಮಾಡ್ತಾಯಿದ್ದೆ ಚಿಕ್ಕಬಳ್ಳಾಪುರದಲ್ಲಿ, ಇದೆಲ್ಲ ಸಂಪೂರ್ಣವಾಗಿ ನಮ್ಮ ಹತ್ರ ಮಾಹಿತಿ ಇದೆ. ಸಮಯ ಬಂದಾಗ ನೀನು ನಮ್ಮ ಸವಾಲು ಸ್ವೀಕಾರ ಮಾಡಿ ನಾನು ನಿನ್ನ ಎದುರುಗಡೆ ಬರ್ತೀನಿ ಮಾತಾಡೋಕ್ಕೆ. ನೀನು CM IDP ಗ್ರಾಂಟಿ 75 ಕೋಟಿ ಏನೇನು ಮಾಡಿದೆ ಪ್ರತಿಯೊಂದು ನನ್ನ ಹತ್ರ ಮಾಹಿತಿ ಇದೆ. ನಾನು ಮಾತಾಡ್ತೀನಿ ಎಲ್ಲೆಲ್ಲಿ ಏನೇನು ಕೆಲಸಗಳು ಮಾಡಿಸಿದ್ಯಾ, ಎಲ್ಲೆಲ್ಲಿ ಎಷ್ಟು ಲೂಟಿ ಮಾಡಿದ್ಯಾ ಅಂತ. ನೀನು ಕುಮಾರಣ್ಣವ್ರ ಬಗ್ಗೆ, ದೇವೇಗೌಡರ ಬಗ್ಗೆ ಮಾತಾಡಿದರೆ ಕಾಂಗ್ರೆಸ್ ಪಕ್ಷರು ನೀನು ಮನೆ ಹಾಕ್ತಾರೆ ಅಂದ್ಕೊಂಡಿದ್ಯಾ? ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮಂಥವ್ರಿಗೆ ಮನೆ ಹಾಕೋಂಥ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಪಕ್ಷದ ನಾಯಕರು ಇಂಥವ್ರನ್ನ ಸ್ವಲ್ಪ ಅವ್ರನ್ನ ಹದಗೆಟ್ಟಿಗೆ ತರ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತೇಳಿ ನಾನು ಮನವಿಯನ್ನು ಮಾಡ್ತಾ, ಇವತ್ತು ಸಮಯ ನಿಗದಿ ಮಾಡಿರಿ ಅಂತ ಇವತ್ತು ಸವಾಲು ಹಾಕಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಸವಾಲು ಹಾಕಿದ್ದಾರೆ. ಆ ಸಮಯ ಈಗಾಗಲೇ ನಿಗದಿ ಆಗಿದೆ. ಏನು ಮುಂದಿನ ವಾರ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ನಮ್ಮ NDA ಅಭ್ಯರ್ಥಿಗಳು ಎಲ್ಲರೂ, ಇವತ್ತು ವಿರೋಧ ಪಕ್ಷದ ನಾಯಕರು ಇರ್ಬೋದು, ನಾವು ಶಾಸಕರು ಎಲ್ಲರೂ ಇವತ್ತು ಈ ವಿಧಾನಸೌಧದಲ್ಲಿ ನಡೀತೈತೆ. ಏನು ನಾಟಕ, ಏನು ನಮ್ಮ ಬಿಡದಿ ಟೌನ್ಶಿಪ್ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ನಾಟಕ ನಡೀತದೆ. ನೀವು ಏನಾದರೂ ಭಾಗವಹಿಸಂಗಿದ್ರೆ, ಇಲ್ಲ ಅರ್ಜುನ್ ಪಾತ್ರ ಆಗಿ ಬರ್ತಿರೋ, ಇಲ್ಲ ದುರ್ಯೋಧನ ಪಾತ್ರ ಆಗಿ ಬರ್ತಿರೋ, ಬಂದ್ಬಿಡ್ರಿ, ನಾವು ಅದನ್ನು ಸ್ವೀಕಾರ ಮಾಡೋಕ್ಕೆ ನಾವು ತಯಾರಾಗಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಾನು ದೇವೇಗೌಡರ ಕುಟುಂಬದ ಬಗ್ಗೆ, ದೇವೇಗೌಡರು ಈ ರಾಜ್ಯದಲ್ಲಿ 20 ತಿಂಗಳು ಮುಖ್ಯಮಂತ್ರಿಗಳಾಗಿದ್ದರು, ಈ ದೇಶದಲ್ಲಿ 11 ತಿಂಗಳು ಪ್ರಧಾನಮಂತ್ರಿ ಆಗಿದ್ದು. ಅವ್ರು ಮಾಡಿರ್ತಕ್ಕಂಥ ಕೆಲಸ, ಈ ಭೂಮಿ ಇರೋ ತನಕ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ. ಅವ್ರ ಕುಟುಂಬ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಗಮನ ಇಟ್ಕೊಂಡು ಮಾತಾಡೋಂಥವ್ರು ಆಗಬೇಕು. ಎರಡನೇದು, ಕುಮಾರಣ್ಣವ್ರ ಬಗ್ಗೆ ನಿರಂತರವಾಗಿ ತಾವು ಮಾತಾಡ್ತಾ ಇದ್ದೀರಿ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರು ಕೊಟ್ಟಂಗೆ ಬಿರುದುಗಳು ಕೊಟ್ಟಿದ್ದಾರೆ. ನೀವು ನಟ ಸಾರ್ವಭೌಮ ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ನಟ ಸಾರ್ವಭೌಮ ಕೊಟ್ಟಿದ್ದು ಅವ್ರ ಅಭಿಮಾನಿಗಳು. ಕುಮಾರಣ್ಣವ್ರಿಗೆ ಕರ್ನಾಟಕ ರಾಜ್ಯದ ಎಲ್ಲ ರೈತರು ಅವ್ರಿಗೆ ನಟ ಸಾರ್ವಭೌಮ ಅಂತ ಈಗಾಗಲೇ ಕುಮಾರಣ್ಣವ್ರಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ಏನು ಇವತ್ತು ನಿಮ್ಮ ಕೇಂದ್ರದಲ್ಲಿದ್ದಾರಲ್ಲ ರಾಹುಲ್ ಗಾಂಧಿ ಅವರು, ಕುಮಾರಣ್ಣವ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ 2018ರಲ್ಲಿ ಪಾರ್ಲಿಮೆಂಟಲ್ಲಿ ನಿಮ್ಮ ರಾಹುಲ್ ಗಾಂಧಿ ಮಾತಾಡ್ತಾರೆ, ಹಮಾರಿ ಸಮ್ಮಿಶ್ರ ಸರ್ಕಾರ ಕರ್ನಾಟಕ ಮೇಲೆ ರೈತರ ಸಾಲ ಮನ್ನಾ ಕರೆಯ ಅಂತೇಳಿ. ಅಂದರೆ ನಿಮ್ಮ ರಾಹುಲ್ ಗಾಂಧಿ ಅವರೇ ಕುಮಾರಣ್ಣಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ನೀವೇನು ಕೊಡೋಂಥ ಅವಶ್ಯಕತೆ ಇಲ್ಲ. ಮುಂದೆ ನೀವೇನಾದರೂ ಕುಮಾರಣ್ಣವ್ರ ಬಗ್ಗೆ, ದೇವೇಗೌಡರ ಕುಟುಂಬದ ಬಗ್ಗೆ ಏನಾದರೂ ಮಾತಾಡಿದರೆ ನಾವು ನಿರಂತರವಾಗಿ ನಿಮ್ಮ ವಿರುದ್ಧವಾಗಿ ಮಾತಾಡೋಕ್ಕೆ ಎಲ್ಲ ರಂಗದಲ್ಲೂ ನಾವು ತಯಾರಾಗಿದ್ದೀರಂತ ಈ ಮಾಧ್ಯಮ ಮುಖೇನ ನಮಗೆ ಎಚ್ಚರಿಕೆಯನ್ನು